ಟಿಬಿ ಡ್ಯಾಮ್ನಲ್ಲಿ ಇವತ್ತಿನಿಂದಲೇ ಗೇಟ್ ರಿಪೇರಿ ಕಾರ್ಯ ಆರಂಭ ಆಗುತ್ತೆ. JSW ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಈ ಗೇಟ್ ರಿಪೇರಿ ಕಾರ್ಯವನ್ನು ನಡೆಸ್ತಾರೆ. ಸುಮಾರು 20 ಅಡಿ ನೀರು ಖಾಲಿ ಮಾಡಬೇಕು ಅಥವಾ ಅರ್ಧಕ್ಕರ್ಧ ಜಲಾಶಯವನ್ನು ಖಾಲಿ ಮಾಡಬೇಕು, 7-8 ದಿನಗಳ ಸಮಯ ಹಿಡಿಯುತ್ತೆ ಅನ್ನವೆಲ್ಲ ಮಾತುಗಳ ನಡುವೆ ಈಗ ಇವತ್ತಿನಿಂದಲೇ ಗೇಟ್ ರಿಪೇರಿ ಕಾರ್ಯ ಆರಂಭ ಆಗುತ್ತೆ. ಕಂಪನಿ ಅಧಿಕಾರಿಗಳ ಉಸ್ತುವಾರಿಯಲ್ಲೇ ನಿರ್ಮಾಣ ಕಾರ್ಯ ಆಗುತ್ತೆ. JSW ಮತ್ತು ಹಿಂದೂಸ್ತಾನ್ ಸ್ಟೀಲ್ ಆಂಧ್ರ, ಬೆಂಗಳೂರು ಮತ್ತು ಪುಣೆಯಿಂದ ಈಗಾಗಲೇ ಅಧಿಕಾರಿಗಳ ತಂಡ ಆಗಮಿಸಿದೆ. ಕನಯ್ಯ ನಾಯ್ಡು, ಹಮೀದ್ ಇಂಜಿನಿಯರಿಂಗ್ ವರ್ಕ್ ಟೀಮ್ ಸಂಪೂರ್ಣವಾಗಿ ಈ ಕಾಮಗಾರಿಯ ಮೇಲುಸ್ತುವಾರಿಯನ್ನು ವಹಿಸಿಕೊಳ್ತಾರೆ. ಈಗಾಗಲೇ 19ನೇ ಕ್ರಸ್ಟ್ ಗೇಟ್ನ ಮೂಲ ವಿನ್ಯಾಸದ ಪರಿಶೀಲನೆ ಆಗಿದೆ. ಆದರೆ 2-3 ದಿನ ನೀರು ಹೊರಗಡೆ ಹೋಗಲೇಬೇಕು, ನೀರು ಜಲಾಶಯದಿಂದ ಖಾಲಿ ಆಗಲೇಬೇಕು. 14 TMC ನೀರು ಖಾಲಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಸರಿಸುಮಾರು 36 ಗಂಟೆಯ ಅವಧಿಯಲ್ಲಿ 14 TMC ಹೋಗಿದೆ. ಇನ್ನೂ 3-4 ದಿನ ನೀರು ಹೊರಗಡೆ ಹೋದಾಗ ಹೆಚ್ಚು ಕಡಿಮೆ ಇನ್ನೂ ಒಂದು 30-35 TMC ನೀರು ಹೊರಗಡೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಸರಿಸುಮಾರು 50 TMC ನೀರನ್ನು ಹೊರಗಡೆ ಹಾಕ್ತಾರೆ ಅನ್ನೋ ಮಾಹಿತಿ ಇದೆ. ಬಟ್ ಮೀನ್ವೈಲ್ ಅದರ ಜೊತೆಗೇನೆ ಈಗ JSW ಮತ್ತು ಹಿಂದೂಸ್ತಾನ್ ಸ್ಟೀಲ್ ಕಂಪನಿಯ ಅಧಿಕಾರಿಗಳ ಮೇಲುಸ್ತುವಾರಿಯ ಜೊತೆಗೆ ಈ ಕ್ರಸ್ಟ್ ಗೇಟ್ 19 ಇದನ್ನು ರಿಪೇರಿ ಮಾಡುವ ಆ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಇವತ್ತಿನಿಂದಲೇ ಅದೇನೇನಾಗಬೇಕು ಆ ಕಾರ್ಯಗಳು ಇವತ್ತು ಆರಂಭ ಆಗುತ್ತೆ. ಬಟ್ ಆ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡಿ ಆ ಗೇಟನ್ನು ಕ್ಲೋಸ್ ಮಾಡೋ ಹೊತ್ತೋದು ಅದು ಬಹಳ ಸ್ವಲ್ಪ ಲೇಟ್ ಆಗಬಹುದು. ಒಟ್ಟು ಈಗ 33 ಗೇಟ್ಗಳಿರೋದು ಟೋಟಲ್ ಆಗಿ. ಅದರಲ್ಲಿ 32 ಗೇಟ್ ಚೆನ್ನಾಗಿದೆ, ಒಂದು ಗೇಟ್ 19 ಗೇಟ್ ನಂಬರ್ 19 ಚೈನ್ ಕಟ್ ಆಗಿ ಈಗಾಗಲೇ ಆ ಗೇಟ್ ಸಮೇತವಾಗಿ ಕೊಚ್ಕೊಂಡು ಹೋಗಿದೆ. ಹೈದರಾಬಾದ್ ಮಂಡಳಿ 1ರಿಂದ 16ರವರೆಗೆ ನಿರ್ವಹಣೆ ಮಾಡುತ್ತೆ ಗೇಟ್ಗಳನ್ನು. ಕಾಡಾ ನಿರ್ವಹಣೆ ಮಾಡೋದು 17ರಿಂದ 33. ಈಗ ಕಾಡಾ ನಿರ್ವಹಣೆ ಮಾಡುವಂಥ ಗೇಟ್ಗಳಲ್ಲಿ ಒಂದಾಗಿರುವ ಗೇಟ್ ನಂಬರ್ 19 ಅದು ಹೆಚ್ಚು ಕಮ್ಮಿ 48 ಟನ್ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಗೇಟೆ ಅದರ ಎತ್ತರ 60 ಅಡಿ ಇದೆ ಅಂತ ಹೇಳಲಾಗಿದೆ. 48 ಟನ್ ಮತ್ತು 60 ಅಡಿ ಎತ್ತರವಿರುವ ಗೇಟು, ಅದನ್ನು ಪುನರ್ ನಿರ್ಮಾಣ ಮಾಡಬೇಕು. ಆದರೆ ಈ ನೀರಿನ ರಭಸದ ಜೊತೆಗೆ ಅದನ್ನು ನಿರ್ಮಾಣ ಮಾಡಿ ಅಲ್ಲಿ ಅಳವಡಿಕೆ ಮಾಡೋದು ಬಹಳ ಕಷ್ಟ. ಎಲ್ಲ ಗೇಟ್ಗಳಿಂದ ಸುಮಾರು 10,000 ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಿದ್ರೆ ಕೇವಲ ಮುರಿದೋಗಿರೋ ಒಂದೇ ಗೇಟ್ನಲ್ಲಿ 35,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. 133 TMC ಸಾಮರ್ಥ್ಯದ ಈ ಡ್ಯಾಮ್ನಲ್ಲಿ ಸ್ವಲ್ಪ ಹೂಳಿದೆ. 103 TMC ಸಂಗ್ರಹ ನೀರಾಗೋದು. ಅದರಲ್ಲಿ 52 TMC ನೀರನ್ನು ಖಾಲಿ ಮಾಡಬೇಕು ಅಂತಂದರೆ ಅರ್ಧಕ್ಕರ್ಧ ಜಲಾಶಯವನ್ನು ಬರಿದು ಮಾಡಬೇಕು. ಅರ್ಧಕ್ಕರ್ಧ ಜಲಾಶಯ ಬರಿದಾದ ಮೇಲೆ ಈ ಕಾಮಗಾರಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ವೀರೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನು ಈ ಕ್ಷಣದ ಅಪ್ಡೇಟ್? ಯಾವಾಗ ಈ ಗೇಟನ್ನು ಅಥವಾ ಕ್ರಸ್ಟ್ ಗೇಟನ್ನು ಅಲ್ಲಿ ಅಳವಡಿಕೆ ಮಾಡಲಾಗುತ್ತೆ? ಯಾವಾಗ ಹೊರಗಡೆ ಹೋಗ್ತಾ ಇರುವಂಥ ನೀರು ಪೋಲಾಗದಂತೆ, ಅಂದರೆ ರೆಗ್ಯುಲರ್ ಆಗಿ ಟಿಬಿ ಡ್ಯಾಮ್ನಲ್ಲಿ ಹೊರಗಡೆ ಹೋಗೋ ರೀತಿಯಲ್ಲಿ ಮಾಡೋದಕ್ಕಾಗುತ್ತೆ? ಎಷ್ಟು ದಿನಗಳ ಕಾಲ ಮತ್ತು ಎಷ್ಟು TMC ನೀರನ್ನು ಹೊರಗಡೆ ಹಾಕಬೇಕು ವೀರೇಶ್? ಈಗಾಗಲೇ ಮೊನ್ನೆ ರಾತ್ರಿ 12 ಗಂಟೆಯಿಂದನೂ ಸಹ ಈ ಒಂದು ನೀರಿನ ಹೊರಹರಿವನ್ನು ಹೆಚ್ಚಿಸಲಾಗಿದೆ. ಈಗ 2 ದಿನಗಳು ಕಳೆದಿದೆ. ಇನ್ನೂ ಸುಮಾರು 5 ದಿನಗಳವರೆಗೆ ಈ ಒಂದು ಹೊರಹರಿವಿನ ಪ್ರಮಾಣವನ್ನು ಹೆಚ್ಚಿಸಿ ಪ್ರತಿದಿನ ನದಿಗಳಿಗೆ ಸುಮಾರು 1ರಿಂದ 1.5 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗುತ್ತದೆ. ಅಷ್ಟೇ ಅಲ್ಲದೆ ನೀರಾವರಿ ಸಲಹಾ ಸಮಿತಿಯ ಸದಸ್ಯರಾಗಿರತಕ್ಕಂತಹ ಹಾಲಿ ಸಚಿವರಾಗಿರತಕ್ಕಂತಹ ಶಿವರಾಜ್ ತಂಗಡಿಯವರು ಸಹ ಸ್ಥಳದಲ್ಲೇ ಇದ್ದು, ವೈಕುಂಠ ಅತಿಥಿ ಗೃಹದಲ್ಲೇ ಇದ್ದು ಇಲ್ಲಿನ ಒಂದು ಪರಿಶೀಲನೆ ಮಾಡತಕ್ಕಂತಹ ಕಾರ್ಯವನ್ನು ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪರಿಣಿತ ನುರಿತ ತಜ್ಞರಿಂದ ಏನೇನ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇದೆ ನೀರು, ಆಮೇಲೆ ಈ ರೆಡಿ ಆದಂತಹ ಗೇಟ್ ಬಂದ ನಂತರ ನಾವು ಅದನ್ನು ಹೇಗೆ ಕೂರಿಸಬೇಕು, ಆ ಕೂರಿಸಲಿಕ್ಕೆ ನೀರಿನ ಅಂತರ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಪರಿಣಿತರು ಪಾಯಿಂಟ್ ಟು ಪಾಯಿಂಟ್ ಪ್ರತಿಯೊಂದನ್ನು ಈಗ ಪರಿಶೀಲಿಸುವಂತಹ ಕಾರ್ಯ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ತಂಗಡಿಯವರು ಸ್ಥಳದಲ್ಲಿಯೇ ಮುಂಜಾನೆಯಿಂದ ಬೀಡುಬಿಟ್ಟು ಪ್ರತಿಯೊಂದನ್ನು ಸಹ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಕೇವಲ ಅರ್ಧ ಗಂಟೆ ಒಳಗಾಗಿ ಈ ಒಂದು ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರತಕ್ಕಂತಹ BY ವಿಜೇಂದ್ರ ಅವರು ಆಗಮನವೂ ಸಹ ಆಗುತ್ತದೆ. ಈ ಒಂದು ಘಟನೆ ನಡೆದಿರತಕ್ಕಂತಹ 19ನೇ ಗೇಟ್ ಸರಪಳಿ ಕಟ್ಟಾಗಿ ಏನು ಗೇಟ್ ನೀರಿಗೆ ಕೊಚ್ಚಿಕೊಂಡಿರೋದ್ರ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಈಗ ಈ ಒಂದು ವಿಜಯನಗರದ ಜಿಲ್ಲಾಧಿಕಾರಿಗಳಿರತಕ್ಕಂಥ MS ದಿವಾಕರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮತ್ತು ಈಗ ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಯ ಸಮಯಕ್ಕೆ ಈ ಒಂದು ವಿಜಯನಗರ ಮತ್ತು ಕೊಪ್ಪಳದ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಈ ಒಂದು ತುಂಗಾ
ತುಂಗಭದ್ರಾ ಡ್ಯಾಂನಲ್ಲಿ 19ನೇ ಗೇಟ್ ಏನು ಕಳಚಿರುವುದೇ ಇವೆಲ್ಲ ಬೆಳವಣಿಗೆಗೆ ಕಾರಣವಾಗಿದೆ. ತದನಂತರ ಈಗ ಸುಮಾರು ಇನ್ನೂ 45 TMC ನೀರು 45ರಿಂದ 50 TMC ನೀರನ್ನು ಕಂಪಲ್ಸರಿಯಾಗಿ ಡ್ಯಾಂನಿಂದ ಹೊರ ಹಾಕಿದಾಗ ಮಾತ್ರ ಈ ಒಂದು ತಜ್ಞರ ತಂಡವು ಅದನ್ನು ಸ್ಥಳ ಮಟ್ಟದಿಂದಲೂ ಈ ಒಂದು ರೆಡಿಯಾಗಿರ್ತಕ್ಕಂಥ ನೂತನ ಗೇಟ್ ಅನ್ನು ಕುಂದಿರಿಸಲು ಏನ್ ಬೇಕಾಗುತ್ತೆ ಆ ಗೇಟ್ಗೆ ಬೇಕಾದಂತಹ ಅನುಕೂಲವಾದಂತಹ ಪರಿಸ್ಥಿತಿ 60 ಅಡಿಗಳ ಕೆಳಗಡೆ ನಿರ್ಮಾಣವಾಗುತ್ತದೆ ಎನ್ನುತ್ತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ ಪ್ರಣುತ್. ಇದರ ಜೊತೆಗೆ ಮತ್ತೊಂದು ಇಲ್ಲಿ ಒಂದು ಶೋಚನೀಯ ಸ್ಥಿತಿ ಏನಪ್ಪಾ ಅಂತಂದ್ರೆ ನದಿ ಪಾತ್ರದ ಜನರು ಸಾಕಷ್ಟು ಮಟ್ಟದಲ್ಲಿ ನಲುಗುತ್ತಾ ಇದ್ದಾರೆ. ಜಾನುವಾರುಗಳು ಮತ್ತು ಜನಗಳಿಗೆ ಪ್ರವೇಶ ನಿರ್ಬಂಧಿಸಿರುವುದರಿಂದ ಹೋಗಲು ಸಹ ಆಗುತ್ತಿಲ್ಲ. ಇಷ್ಟೇ ಅಲ್ಲದೆ ಬ್ರಿಡ್ಜ್ಗಳು ಈ ಒಂದು ನೀರನ್ನು ಮುಳುಗಿ ಸಾರ್ವಜನಿಕರ ಸಂಚಾರಕ್ಕೂ ಸಹ ತೊಂದರೆಯಾಗತಕ್ಕಂತಹ ಮಟ್ಟದವರೆಗೆ ಮುಟ್ಟಿದೆ. ಹೀಗೆ ಮುಂದುವರೆದರೆ ಮತ್ತೊಂದು ಬೇಸಿಗೆ ಪೂರ್ವದಲ್ಲಿಯೇ ಅಥವಾ ಮಳೆಗಾಲದ ಹಿಂಗಾರು ಮಳೆಗಾಲದಲ್ಲೇ ಅನುಭವಿಸತಕ್ಕಂತಹ ಪರಿಸ್ಥಿತಿ ಈ ಒಂದು ತುಂಗಭದ್ರಾ ಅವಲಂಬಿತ ರೈತರು ಮತ್ತು ಸಾರ್ವಜನಿಕರ ಪರಿಸ್ಥಿತಿಯಾಗಿದೆ. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.